ಸಾಲು ಸಾಲು ರಜೆ ಊರುಗಳತ್ತ ಮುಖ ಮಾಡಿದ ಜನ ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಊರಿಗೆ ತೆರಳ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಪ್ರಯಾಣಿಕರಾಗಿ ಹೊರಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇದ್ದವರು. ಖಾಸಗಿ ಬಸ್ಗಳ ಮಾಲೀಕರಿಂದ ಟಿಕೆಟ್ ದರ ಹೆಚ್ಚಳ ಮಾಡಿಬಿಟ್ಟಿದ್ದಾರೆ, ಶುರು ಮಾಡ್ಕೋಬಹುದು. ಹಬ್ಬ ಅಂತಂದ್ರೆ ಇದೊಂದು ಸಮಸ್ಯೆ ನೋಡಿ. ಖಾಸಗಿ ಬಸ್ಗಳ ಮಾಲೀಕರು ನಾವು ವರ್ಷಾನುಗಟ್ಲೆ ದುಡಿಯೋದು ಒಂದೇ, ಒಂದೊಂದು ಹಬ್ಬದಲ್ಲಿ ದುಡಿಯೋದು ಒಂದೇ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ. ಅದು ಯಾಕೆ ಅಂತ ಅರ್ಥ ಆಗಿಲ್ಲ. ಈ ಊರಿಗೆ ಹೋಗೋರಿಗೆ ಹೆಂಗೋ ಒಟ್ಟು ಊರಿಗೆ ಹೋದ್ರೆ ಸಾಕು, ಅಜ್ಜ ಅಜ್ಜಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವ್ರುಗಳ ಮುಖ ನೋಡಿದ್ರೆ ಸಾಕು ಅಂತ ಹೊರಟು ಬಿಡ್ತಾರೆ. ಅನಿವಾರ್ಯ ಪರಿಸ್ಥಿತಿ ಇದು. ಬಸ್ನ ಮಾಲೀಕರು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ. ₹1000 ಇರೋ ಟಿಕೆಟ್ನ 1500, 1700, 1800 ಈ ಥರ ಎಲ್ಲ ಮಾರ್ತಾರೆ. KSRTC ಹೆಚ್ಚುವರಿ ಬಸ್ ಸೇರಿ ಎಲ್ಲ ರಶ್ ಇವತ್ತು. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಸಾವಿರಾರು ಪ್ರಯಾಣಿಕರು ಮಂಗಳೂರು, ಶಿವಮೊಗ್ಗ, ಹಾಸನ, ತುಮಕೂರು, ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಚಿಕ್ಕಮಗಳೂರಿಗೆ ಹೊರಟಿರುವಂಥದ್ದು ಪ್ರಯಾಣಿಕರು. ನೋಡಿ, ಬೆಂಗಳೂರು ಪ್ರಾಪರ್ ಬೆಂಗಳೂರವ್ರಿಗಿಂತ ಈ ಹೊರಗಿಂದ ಬಂದವರು ಜಾಸ್ತಿ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ. ಸಾಲು ಹಬ್ಬಗಳು ಬಂತು ನೋಡಿ. ಈಗ ವೀಕೆಂಡ್ ಬೇರೆ ಬಂದಿರೋದ್ರಿಂದ ಎಲ್ಲರೂ ಈಗ ಸೆಲೆಬ್ರೇಷನ್ ಮೂಡು, ವೀಕೆಂಡ್ ಮೂಡು, ಹಾಲಿಡೇ ಮೂಡು, ಫೆಸ್ಟಿವಲ್ ಮೂಡು, ನೇಟಿವ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಇದರಲ್ಲಿದ್ದಾರೆ. ಎಲ್ಲೋ ಅಲ್ಪ ಸ್ವಲ್ಪ ಜನ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಕುಟುಂಬಸ್ಥರಿಂದ ದೂರ ಇದ್ದು. ಆದರೆ ತುಂಬ ಜನ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರುಗಳೆಲ್ಲ ಬಸ್ಸಲ್ಲಿ ಹೋಗ್ತಾ ಇರೋದು. ಇವತ್ತು ಬೆಳಗ್ಗೆನೂ ಕೂಡ, ನಿನ್ನೆ ರಾತ್ರಿ ಅಂತೂ ಬಿಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಇತ್ತು ಮತ್ತು ಹೆವಿ ಜನ ಎಲ್ಲ ಕಡೆಯಲ್ಲೂ ಕೂಡ. ಆದರೆ ಇವತ್ತು ಬೆಳಗ್ಗೆನೂ ಅದೇ ಥರದ ಚಿತ್ರಣ ಇತ್ತು. ಈಗ ಓಕೆ, ಎಲ್ಲ ಆಲ್ರೆಡಿ ರೀಚ್ ಆಗಿದ್ದಾರೆ. ಕೆಲವರು ಆನ್ ದಿ ವೇ ಇದ್ದಾರೆ. ಸೊ ಇನ್ನು ಕೆಲವರು ನಾಳೆನೂ ಹಬ್ಬನೇ, ಹೊಸ ತೊಡಕು. ಸೊ ಆ ಕಾರಣಕ್ಕಾಗಿ ನಾಳೆ ಊರಿಗೆ ಹೋಗೋಣ ಅಂತ ಇವತ್ತು ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಹೋಗೋ ಸಂಖ್ಯೆನೂ ಕೂಡ ಇದೆ. ಅದಾದಮೇಲೆ ರಂಜಾನ್ ಬೇರೆ. ಸೊ ಹಾಗಾಗಿ ಎಲ್ಲರೂ ಫೆಸ್ಟಿವಲ್ ಮೂಡಲಿದ್ದಾರೆ.